ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೂತಾವರು. ರಾಹುಲ್ ಗಾಂಧಿ ಅವರು ಆರಂಭಿಸಿರುವ ಮತಗಳ್ಳತನ ಇದು ಯಾವ ಕಾಲಕ್ಕೂ ನಡೆದಿದ್ದ. ಆರಂಭದಲ್ಲಷ್ಟೇ, ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದದ. ನೆಹರು ಅವ್ರ ಕಾಲದಲ್ಲಿ ಏನೋ ಒಂದಿಷ್ಟು ಇತ್ತು. ನಂತರ ಕಾಲದಲ್ಲಿ ನಿಧಾನಕ್ಕೆ ನಮ್ಮ ಈ ಒಂದು ಇಲೆಕ್ಷನ್ ಕಮಿಷನ್, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೂ ಸಾಕಷ್ಟು ಆಗ್ಯದ. ಬೂತ್ ಅಥವಾ ವೋಟ್ ಟ್ರೆಕ್ಕಿಂಗ್ ಆಗಿರ್ಬೋದು, ಬೂತ್ಗಳಲ್ಲಿ ಕಳ್ಳತನ ಆಗಿರ್ಬೋದು, ಬ್ಯಾಲೆಟ್ ಪೇಪರ್ಗಳನ್ನು ಅನೇಕ ಘಟನೆಗಳಾಗ್ತಾ ಬಂದಿದ್ದು. TN ಶೇಷನ್ನವ್ರನ್ನ ಬಿಟ್ಟರೆ ಉಳಿದ ಎಲ್ಲ ಕಾಲದಲ್ಲೂ ಹೆಚ್ಚು ಕಡಿಮೆ ಇದು ಆಡಳಿತಾರೂಢ ಪಕ್ಷಕ್ಕೆ ಹೆಲ್ಪ್ ಆಗುವಂಥ ಕೆಲಸವನ್ನು ಇಲೆಕ್ಷನ್ ಕಮಿಷನ್ ಮಾಡಿಕೊಡ್ತಾ ಬಂದು ದೊಡ್ಡ ಆರೋಪ ಅದ್ರ ಮೇಲೆ ಅದ, ಇಲ್ಲಂತಲ್ಲ. ಇವತ್ತಿಗೂ ಅದು ಇನ್ನಷ್ಟು ದೊಡ್ಡದಾಗ್ಯದ. ಅದಕ್ಕೆ ಇವತ್ತು ಸಾಕ್ಷಿ ಕೊಡ್ರಿ, ಏನು ದಾಖಲೆ ಉದ್ದೇಶ ರಾಹುಲ್ ಗಾಂಧಿ ನೋಟಿಸ್ಕೊಡ್ತಾ ಇದ್ದಾರೆ. ಅವರ ವೆಬ್ದಲ್ಲೇ ಅವರ ಒಂದು ಮತದಾರ ಲಿಸ್ಟ್ನಲ್ಲಿ ಹುಡುಕಿ ಅವರು ತೋರಿಸಿದ್ದಾರೆ. ಅದು ಈಗ ಚೆಕ್ ಮಾಡ್ಕೊಳ್ಳೋ ಕೆಲಸ ಇಲೆಕ್ಷನ್ ಕಮಿಷನ್. ಅದೇನೇ ಇರಲಿ, ಇಲೆಕ್ಷನ್ಗಳಲ್ಲಿ ಮಾತ್ರ ಏನಿದು ಕಳ್ಳತನ ಮಾಡೋದಾಗಲಿ ಮತ್ತೆ ಯಾವುದೇ ಶಬ್ದದ ನೋಡೋದಕ್ಕಿಂತ ಅದು ನಡೆಯುವಂತೆ ನಿಶ್ಚಿತನ. ಅದಕ್ಕೆ ನಮ್ಮ ಯತ್ನಾಳರು ನಿನ್ನೆ ನಿಮಗೆ ಹೇಳಿದ್ನಿಲ್ಲ, ಇಬ್ರಾಹಿಂ ಬಗ್ಗೆ ಚರ್ಚೆ ಮಾಡಿದಾಗ CM ಇಬ್ರಾಹಿಂರು ಮತಗಳ್ಳತನ ಸಿದ್ದರಾಮಯ್ಯ ಮಾಡಿದಾರ್ರಿ, ನಾವು 3,000 ವೋಟ್ಗಳನ್ನ ಹಾಕ್ಸಿವಿ ಅಂತ ಹೇಳಿದರು. ಅದಕ್ಕೆ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಯತ್ನಾಳರು ಆ ವಿಷಯ ತಗೊಂಡು ರೊಕ್ಕ ಕೊಡದೆ ಆರಿಸಿ ಬಂದವರು ಯಾರು ಅಂದ್ರೆ ಇದು ಎಲ್ಲರೂ ಅವರು ಅಂತ, ಇದರಲ್ಲಿ ಮೋದಿಯವರು ಬಂದರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಸೂಕ್ಷ್ಮವಾಗಿ ಅದನ್ನು ತಿಳ್ಕೊಬೋದು ನೀವು, ಯಾಕಂದ್ರೆ ನಿಮಗೆ ಬಿಟ್ಟಂಥ ವಿಷಯ ಅದು. ಯಾಕೆ ಹೊರಗೆ ಬಂದಿದ್ದಾರೆ ಅವ್ರು BJP ಅಂತ ಇದು ಸತ್ಯ ಮಾತಾಡಿದ್ದಾರೆ. ಎಲ್ಲರೂ ಅದನ್ನೇ ಮಾಡ್ತಾರೆ ರೀ ಇಲೆಕ್ಷನ್ದಲ್ಲ. ಯಾರು ಸುದ್ದದಾರ, ಯಾರ ಮೇಲೆ ಕೇವಲ ಆರೋಪ ಮಾಡೋಕ್ಕೆ ಸಾಧ್ಯದ ಹೇಳ್ರಿ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಆ ಮಾತು ಸ್ಪಷ್ಟವಾಗಿ ಹೇಳಿ, ಸಿದ್ದರಾಮಯ್ಯ ಎತ್ತಿದಾರೋ ಕೆಳಗೆ ಹೋಗೋದಾರೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯರ ಕುರಿತಾಗಿ ಹೇಳಿದಂಥ ನೆರಗಟ್ಟಿನಲ್ಲ ಅವ್ರು ಹೇಳಿದ್ದಾರೆ. ಇಂದು ನಾಳೆ ಇವತ್ತು CM ಇಬ್ರಾಹಿಂ ಹೋಗಿದ್ದಾರೆ ಅವ್ರನ್ನ, ಇನ್ನು ನಾಳೆ ಜಮೀರ್ ಅಹಮದ್ ಸಹಿತ ಅವ್ರ ವಿರುದ್ಧ ಹೇಳ್ಬೋದು ಅಂತೇಳಿ ಇಲ್ಲೊಂದಿಷ್ಟು ತಮ್ಮ ಮೂಲ ಗುಣ ಅದ, ಸ್ವಲ್ಪ ಮುಸ್ಲಿಂ ದ್ವೇಷಿ ಭಾವನೆಗಳನ್ನು ಬಿತ್ತುವಂಥದ್ದು ಒಂದು ಮಾತಾಡಿದ್ರು. ಅದು ನಡೆಯುವಂಥದ್ದನ್ನು ರಾಜಕೀಯದಲ್ಲ, ಯಾಕಂದ್ರೆ ಅವ್ರ ರಾಜಕೀಯ ಹಂಗದ, ಹಿಂದುತ್ವನ ಶ್ರೇಷ್ಠ ಅನ್ನುವಂಥದ್ದು ಅವ್ರ ದೃಷ್ಟಿಯಲ್ಲಿ ಸರಿ ಇರ್ಬೋದು. ಆದರೆ ಈ ನೆಲೆಗಟ್ಟಿನ ನಾವು ವಿಚಾರ ಮಾಡಿದಾಗ ಇಲ್ಲಿ ಕಳ್ಳತನ ಆಗ್ತದೆ ಅನ್ನೋ ನಿಶ್ಚಿತನ ಅಂದಾಗ ಇದನ್ನೊಂದು ಮೂಮೆಂಟ್ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಮತ್ತು ಅವ್ರ ಟೀಮ್ ಅನ್ನಬೇಕಾಗೈತೆ. ನಾವು ಕಾಂಗ್ರೆಸ್ ಅನ್ನೋಕ್ಕಿಂತ ಅವ್ರ ಟೀಮ್ ಹೊಸ ಟೀಮ್